ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೆಂಗಿದ್ದೀರಾ? ಬೆಳಗಿನ ಶುಭೋದಯ ಎಲ್ಲರಿಗೂ. ನೋಡಿ, ಇವತ್ತು ಸೋಮವಾರ. ಈ ಥರ ರಂಗೋಲಿ ಹಾಕಿದ್ದೀನಿ ನಾನು. ನಮ್ಮ ಕಡೆ ಎಲ್ಲ ದೀಪಾವಳಿ ಹಬ್ಬ 3 ದಿನ ಮಾಡ್ತಾರೆ. ನೋಡಿ, ತುಳಸಿ ಕಟ್ಟಿ ಮುಂದೆ ಈ ಥರ ಹಾಕಿದ್ದೀನಿ, ಮನೆ ಮುಂದೆ ಕೂಡ ಆ ಥರ ಹಾಕಿದ್ದೀನಿ ರಂಗೋಲಿ. ನಾನು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೀವು ಎಷ್ಟು ದಿನ ದೀಪಾವಳಿ ಹಬ್ಬ ಮಾಡಿದ್ದೀರಾ ಅದನ್ನು ತಿಳಿಸಿ. ಈ ಕಡೆಗೆಲ್ಲ ನಮ್ಮ ಸೈಡು ಅಮ್ಮ ಊರಲ್ಲಿ 3 ದಿನದವರೆಗೂ ಮಾಡ್ತಾರೆ, ಮರಿ ಹಬ್ಬ ಅಂತ. ನೋಡಿ, ಬಾಗಿಲು ತೊಳೆದು ರಂಗೋಲಿ ಕೂಡ ಹಾಕಿದ್ದೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಬನ್ನಿ, ಇವಾಗ ರಸ್ಕು ನೋಡಿ ಟೀ ಮಾಡಿದ್ದೀನಿ. ಟೀ ಕುಡಿಯೋಣ ಬನ್ನಿ ಎಲ್ಲರೂ. ಇವಾಗ 8:30 ಆಗಿದೆ. ಅಕ್ಕಿ ತರಿ ಉಪ್ಪಿಟ್ಟು ಮಾಡಿದ್ದೀನಿ ನೋಡಿ. ಇದು ರೇಷನ್ ಅಕ್ಕಿಯಿಂದ ಮಿಲ್ಲಲ್ಲಿ ಹಾಕ್ಸ್ಕೊಂಬಂದು ಹುರಿದು ಮಾಡಿರೋದಿದು. ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಹಾಗಾಗಿ ತೋರಿಸಿಲ್ಲ. ಬನ್ನಿ, ಇವಾಗ ಕಡಲೆಬೇಳೆ ವಡೆ ಮಾಡೋಣ ಅಂತ ನಾನು ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಈರುಳ್ಳಿ ಹಾಕಿ ರುಬ್ಕೊಂಬಂದಿದ್ದೀನಿ. ಮತ್ತು ಸ್ವಲ್ಪ ಸೋಡಾ, ಟೇಸ್ಟಿಗೆ ಉಪ್ಪು ಹಾಕಿದ್ದೀನಿ. ನೋಡಿ, ಈ ಥರ ಎಲ್ಲ ಬಂದಿದೆ ಅದು ರುಬ್ಕೊಂಬಂದ್ಮೇಲೆ. ಬನ್ನಿ, ಇವಾಗ ವಡೆ ಮಾಡೋಣ. ನೋಡಿ, ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ಕಾಯೋಕ್ಕೆ. ಬನ್ನಿ, ಇವಾಗ ಮಾಡೋಣ. ನೋಡಿ, ಒಂದೊಂದೇ ಹಾಕ್ತಾಯಿದ್ದೀನಿ. ಒಂದು ಪ್ಲಾಸ್ಟಿಕ್ಕಿನ ಕವರಲ್ಲಿ ಎಣ್ಣೆ ಹಚ್ಚಿ ಸ್ವಲ್ಪ ಅಗಲ ಮಾಡಿ ಹಾಕ್ತಾಯಿದ್ದೀನಿ ನಾನು. ಇದು ಮದ್ದೂರು ವಡೆ ಥರ ತಟ್ತಾಯಿದ್ದೀನಿ, ಆದರೆ ಮದ್ದೂರು ವಡೆ ಅಲ್ಲ, ಇದು ಕಡಲೆಬೇಳೆ ವಡೆ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನನಗೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ಏನೇನು ಹಾಕಿ ಮಾಡ್ತೀರಾ ಅಂತ ತಿಳಿಸಿ ನನಗೆ. ಬರೀ ಕಡಲೆಬೇಳೆದಷ್ಟೇ ಇದು. ನೋಡಿ, ಗ್ಯಾಸು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ, ಯಾಕೆಂದರೆ ಒಳಗಡೆ ಬೇಯಬೇಕಲ್ವ, ಹಾಗಾಗಿ. ನೋಡಿ, ಎಷ್ಟು ಚೆನ್ನಾಗಿ ಗುಳ್ಳೆ ಈ ಥರ ಬಂದರೆ ತುಂಬ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ನಾನು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟಿನ ಜೊತೆ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಕಡೆ ಎಲ್ಲ ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಬಜ್ಜಿನೇ ಮಾಡೋದು ಜಾಸ್ತಿ. ನೋಡಿ, ಇನ್ನೂ ಬೇಯ್ತಾ ಇದ್ದಾವೆ, ಬೇಯಬೇಕು ಚೆನ್ನಾಗಿ. ನೀವು ಏನೇನು ಹಾಕ್ತೀರಾ ಮತ್ತು ಯಾವ ಥರ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ ಮಾಡಿ. ನಾನು ಯಾವ ಥರ ಮಾಡಿದ್ದೀನಿ ಅಂತಲೂ ಕಮೆಂಟ್ ಮಾಡಿ, ಚೆನ್ನಾಗಿದೆ ಇಲ್ವೋ ಅಂತ. ತುಂಬ ಹೊತ್ತು ತೊಗೊಳುತ್ತೆ, ಯಾಕೆಂದರೆ ಮೀಡಿಯಮ್ಮಲ್ಲಿ ಉರಿ ಇಟ್ಕೊಂಡ್ರೆ. ಯಾಕೆಂದರೆ ಗ್ಯಾಸು ತುಂಬ ಉರಿ ಇಟ್ಕೊಂಡ್ರೆ ಬೇಗ ಹೊತ್ತೋಗ್ಬಿಡುತ್ತೆ, ಕಪ್ಪು ಥರ ಆಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತವೆ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ.
ನೋಡಿ ಇವಾಗ ಸ್ವಲ್ಪ ಗೋಧಿ ಕಲರ್ ಆಗ್ತಾಯಿದೆ, ನಿಮಗೆ ಮುಂದೆನೇ ಕಾಣಿಸ್ತಿದೆ. ನೋಡಿ ಇವಾಗ ಇಷ್ಟು ವಡೆ ತೆಗ್ದೆ ನಾನು. ಈ ಥರ ಆಗಿದ್ದಾವೆ ನೋಡಿ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ಬನ್ನಿ ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯಿತು. ಇವತ್ತು ಒಬ್ರದ್ದು ಗೃಹಪ್ರವೇಶ ಇದೆ, ರೆಡಿಯಾಗಿ ಹೋಗಬೇಕು. ನೋಡಿ ನಾವು ರೆಡಿಯಾಗಿ ಇವಾಗ ಬಂದಿದ್ದೀವಿ ಇಲ್ಲಿಗೆ. ನಮ್ಮ ರಿಲೇಷನ್ದೇ ಒಬ್ರದ್ದು ಗೃಹಪ್ರವೇಶ ಇದು. ನೋಡಿ ಸೋಮವಾರ ಇಟ್ಕೊಂಡಿದ್ರು. ನೋಡಿ ನಾನು ಕೂತಿದ್ದೆ, ಈ ಥರ ರೆಡಿಯಾಗಿ ಬಂದಿದ್ದೀನಿ. ನಮ್ಮ ತಂಗಿಯವರು ನಮ್ಮ ಮಾವ ಅವರು ಎಲ್ಲ ಇದ್ದರು. ಇವಾಗ ನೋಡಿ ಒಳಗಡೆ ಹೋಗೋಣ ಬನ್ನಿ. ನಮ್ಮ ಅಣ್ಣ ಪೂಜೆ ಮಾಡ್ತಾಯಿದ್ರು. ನೋಡಿ ಈ ಥರ ಎಲ್ಲ ಹೋಮ ಅದನ್ನು ಮಾಡ್ತಾರೆ ಹೊಸ ಮನೆ ಇದ್ದಾಗೆ. ನೀವು ಯಾವ ಥರ ಮಾಡಿಸ್ತೀರ ಅಂತ ಕಮೆಂಟ್ ಮಾಡಿ. ನೋಡಿ ಈ ಥರ ಮಾಡಿದ್ದಾರೆ. ಅಲ್ಲಿ ನಮ್ಮ ತಂಗಿಯವರು ನಮ್ಮ ಮಾವರು ನಿಂತಾರೆ. ನೋಡಿ ನಮ್ಮ ಅಣ್ಣವ್ರು ಕೋರೂಟ ಅಂತ ಕೂರಿಸಿದ್ರು ಅವನು ಜೊತೆಯಲ್ಲಿ, ಬೀಗ್ರೂಟ ಅಂತ. ನೋಡಿ ಲಾಸ್ಟಲ್ಲಿ ಊಟ ಎಲ್ಲ ಮುಗೀತು. ನಮ್ಮ ಆಂಟಿ ಕೂಡ ಬಂದಿದ್ದರು, ಅವರು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದರು. ಬೈಕಲ್ಲಿ ಹೋಗಿದ್ವಿ ನಾವು. ಇವಾಗ ನೋಡಿ ಮನೆಗೆ ಬಂದಮೇಲೆ ನೋಡಿ ಕರಿಗೇಡು ಮಾಡಿದ್ದೀನಿ. ಇಷ್ಟು ನೈಟು ಮಾಡಿದ್ದೇನು ತೋರಿಸಿಲ್ಲ. ಮತ್ತು ಪೂರಿ ಕೂಡ ಮಾಡಿದ್ದೀನಿ ನೋಡಿ. ಇಷ್ಟೊತ್ತು ನನ್ನ ವೀಡಿಯೋ ಎಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು.